ಸೌಜನ್ಯಾಳ ಕೊಲೆ ಆಗಿರ್ಬೋದು, ಯಮುನಾಳ ಕೊಲೆ ಆಗಿರ್ಬೋದು, ಅವರ ಅಣ್ಣ ಏನಪ್ಪ ಅಂತ ನಾರಾಯಣ ಅವ್ರ ಕೊಲೆ ಆಗಿರ್ಬೋದು, ಇವೆಲ್ಲನೂ ವಿಶೇಷವಾಗಿ ಇವೆಲ್ಲ ನಡೆದ ಘಟನೆಗಳನ್ನು ನಾವು ಒಂದೊಂದಾಗಿ ಸಾರು ಹಿಡಿದಿಟ್ಕೋದು ಹೋದಾಗ ಇಲ್ಲೇ ಕಳೆದ ದಶಕಗಳಿಂದ 1, 2, 3 ಇಂಥ ಘಟನೆಗಳ ಮೇಲ್ಮೇಲೆ ಆಗ್ತಾನೆ ನಡೆದ ಅನ್ಯಾಯದ ಮಹಾಪೂರ್ ನಡೀತಾನೆ ಇದೆ. ಅದಕ್ಕಾಗಿ ಅದು ಮೂಮೆಂಟು ಆಗಿದೆ. ಇವತ್ತೇನೋ ಈ ಕೊಲೆಯ ಪರ ಇದ್ದಂಥವ್ರು ಅಥವಾ ಷಡ್ಯಂತ್ರ ಅಂತೇಳಿ ಮುಚ್ಚಾಕೋ ಪ್ರಯತ್ನ ಮಾಡುವಂಥವ್ರು ಇವುಗಳನ್ನೆಲ್ಲವೂ ಷಡ್ಯಂತ್ರ ಅಂತಾರೆ ಇವತ್ತು ಸಹಿತ. ಅದರಲ್ಲೂ ಮೇನ್ ಮೀಡಿಯಾ ಇದರ ಬಗ್ಗೆ ಹೆಚ್ಚಿಗೆ ಆಸಕ್ತಿ ತೆಗೆದುಕೊಳ್ತಾ ಇಲ್ಲ ಸಹಿತ ನೋಡ್ತಾ ಇದ್ದೀವಿ. ಯಾಕಂದ್ರೆ ಈ ಮೇನ್ ಮೀಡಿಯಾದಿಂದ ಒಂದು ಒಳ್ಳೆಯ ಕೆಲಸ ಆಗಬೇಕಾಗ್ತಿದೆ ಅವರಿಗೆ, ಆಗಿಲ್ಲ. ಏನಿದ್ರು ಸಣ್ಣ ಯೂಟ್ಯೂಬರ್ಸು, ಇನ್ನುಳಿದವರು, ಅಲ್ಲಿ ಹೋರಾಟಗಾರರು, ಮುಖ್ಯವಾಗಿ ತಿಮರೋಡಿ ಆಗಿರ್ಬೋದು, ಮಟ್ಟನವರಾಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ಈ ಎಲ್ಲ ಕೇಸುಗಳನ್ನು ಜೀವನದಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಅನ್ಯಾಯ ಆಗಿದೆ ಜಗತ್ತಿಗೆ ಹೇಳ್ತಾ ಇರ್ತಾರೆ. ಆದರೆ ಈ ಷಡ್ಯಂತ್ರ ಆಗಿದೆ ಅಂತ ಹೇಳುವಂಥ ಒಂದು ಈ ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು, ಪ್ರಾದೇಶಿಕ ಪಕ್ಷ ಆಗಿರ್ಬೋದು, ಯಾರೂ ಇದನ್ನು ಇವುಗಳನ್ನು ಹೌದಪ್ಪ ಇಲ್ಲಿ ಒಂದು ದೊಡ್ಡ ದುರಂತವಾಗಿದೆ, ಇದನ್ನ ಹುಡುಕಬೇಕು ಅನ್ನುವಂಥ ಮನಸ್ಥಿತಿಯಾಗ ಅವ್ರು ಯಾರೂ ಇಲ್ಲ. ಇನ್ನು ಸುಪ್ರೀಂ ಕೋರ್ಟ್ ಸಜೆಷನ್ ಮಾಡಿದ ಈಗ ರಾಜ್ಯ ಸರ್ಕಾರ SIT ನೇಮಿಸೋದು ಅಂತ ಹೇಳಿದ ಆ SIT ಎಷ್ಟರ ಮಟ್ಟಿಗೆ ನಮ್ಮ ಸೌಜನ್ಯಾಳಿಗೆ ಉಳಿದವ್ರದ್ದು ಬಿಡ್ರಿ, ದೂರದ ಮಾತಾಯಿತು. ಯಮುನಾ ಅವ್ರದ್ದು, ನಾರಾಯಣ ಅವ್ರದ್ದು, ವೇದವಲ್ಲಿ ಅವ್ರದ್ದು, ಪದ್ಮಲತಾ ಅವ್ರದ್ದು, ಇವುಗಳನ್ನ ಯಾರು ಮಾಡಿದ್ರು ಅನ್ನೋದು ಅವಂತೂ ಇನ್ನಷ್ಟು ಚಿದಂಬರ ಅವ್ರು ಹುಡುಕೋದು ಇನ್ನೂ ಕಷ್ಟ. ಯಾಕಂದ್ರೆ ಉಗ್ರಪ್ಪನವರ ವರದಿ ನೋಡಿದರೆ ಸಾಕಷ್ಟು ಅಲ್ಲಿ ಹೆಣಗಳು ಬಿದ್ದಾವ, ಅಪರಿಚಿತಗಳು ಬಿದ್ದಾವ. ಅಲ್ಲಿ ಪೊಲೀಸರು ಸಹಿತ ಇದು ಒಪ್ಕೊಂಡಿದ್ದಾರೆ. ಸ್ವತಃ ಉಗ್ರಪ್ಪ ಕಮಿಷನ್ದೊಳಗೆ ರೆಕಾರ್ಡ್ಸ್ ಆಗಿದ್ದಾವೆ ಅಂತೇಳಿ. ಇವಂತಿ ದೂರದ ಮಾತು. ಇದನ್ನೆಲ್ಲ ಇವತ್ತೊಳಗೆ ಎಲ್ಲ ಗಮನಿಸಿದಾಗ ಈ ಎಲ್ಲ ಆದಂಥ ಅನ್ಯಾಯಗಳ ಹಿಂದೆ ಯಾರಿದ್ದಾರೆ ಅನ್ನೋದು ಮೋಸ್ಟ್ಲಿ ಬಹಳ ಕಷ್ಟ ಹೇಳುವಂಥದ್ದು. ಮತ್ತು ಯಾಕಂದ್ರೆ ಈಗಾಗಲೇ ಇದನ್ನು ನೋಡಿದಂಥ 3 ಜನ ಸೌಜನ್ಯ ಕೇಸ್ ಸಂಬಂಧಿಸಿದಾಗ 3 ಜನ ಸಾಕ್ಷಿದಾರರ ಹೀಗಾಗಿ ಕೊಲೆ ಹೋಗಿಬಿಡ್ತದೆ ಅನ್ನುವಂಥ ಮಾತನ್ನು ಅಂದ್ರೆ ಒಟ್ಟಾರೆಯಾಗಿ ಇದನ್ನೆಲ್ಲ ಗಮನಿಸಿದಾಗ ನಮಗೆ ಕಂಡು ಬರುವಂಥ ಅಂಶ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಇದ್ರ ಹಿಂದೆ ಯಾವುದೋ ದೊಡ್ಡ ಕಾರಣದ ಶಕ್ತಿ ಅದ. ಆ ಶಕ್ತಿಯನ್ನು ಹಿಡಿಯೋದು ಸರ್ಕಾರದಿಂದ ಸಾಧ್ಯನಾ, ಸರ್ಕಾರದ SITಯಿಂದ ಸಾಧ್ಯನಾ? ನಮ್ಮ ವಕೀಲ್ ಬಾಲಣ್ಣ ಅವ್ರು ಮಾತ್ರ ದಿಟ್ಟವಾಗಿ ಮಾತಾಡ್ತಾರೆ. ಅವ್ರ ಮಾತು, ಅವರ ಚಾತುರ್ಯಕ್ಕಿಂತಲೂ ಅವ್ರ ಅನುಭವದ ಮಾತು